ಮಧ್ಯಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟ್ ನಲ್ಲಿ ಈಗ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಜಗತ್ತಿನ ಭವಿಷ್ಯವನ್ನ ಬದಲಾಯಿಸುವ ದಿಕ್ಕಿನಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ರೀಸೆಂಟ್ ಆಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಒಂದು ನೇರವಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಒಪ್ಪಂದವನ್ನ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಇದರ ಪರಿಣಾಮ ಗಂಭೀರವಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದೇ ಸಮಯದಲ್ಲಿ ಅಮೆರಿಕ ಕೂಡ ಭಾರಿ ತನ್ನ ಪ್ರಮಾಣದ ಯುದ್ಧ ವಿಮಾನಗಳನ್ನ ಈ ಮಿಡ್ಲ್ ಈಸ್ಟ್ ಗೆ ಕಳಿಸಿದೆ ಅಂತಾನೆ ಹೇಳ್ಬೋದು. ಇದು ಓನ್ಲಿ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಟ್ರಾಟಜಿನ ಅಥವಾ ನಿಜವಾಗ್ಲೂ ಒಂದು ಯುದ್ಧಕ್ಕೆ ಇದು ಕೌಂಟ್ ಡೌನ್ ಆಗಿ ಆರಂಭ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹಿನ್ನೆಲೆ ಏನು, ಮತ್ತೆ ಸೇನಾ ಸಿದ್ಧತೆ ಹೇಗಿದೆ, ಜಾಗತಿಕವಾಗಿ ಪರಿಣಾಮ ಹೇಗಿರುತ್ತೆ, ಮತ್ತೆ ಭಾರತದ ಮೇಲೆ ಈ ಒಂದು ಯುದ್ಧ ಆದ್ರೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮೆರಿಕ ಮತ್ತು ಇರಾನ್ನ ಮಧ್ಯೆ ಏನಕ್ಕೆ ಇಷ್ಟೊಂದು ಉದ್ವಿಗ್ನತೆ ಉಂಟಾಗಿದೆ ಅಂತ ನಾವು ನೋಡೋದಾದ್ರೆ ಮೈನ್ ರೀಸನ್ ಬಂದ್ಬಿಟ್ಟು ಇರಾನ್ ಏನಿದೆ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಏನ್ ಮಾಡ್ತಾ ಇದೆ. ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಅಲ್ಲಿ ಕೂಡ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಮೆರಿಕ ಹೋಗಿ ಒಂದು ಬಾಂಬ್ ದಾಳಿಯನ್ನ ಮಾಡಿರ್ತದೆ. ಅದಾದ್ರೂ ತನ್ನ ಪರಮಾಣು ಏನು ನ್ಯೂಕ್ಲಿಯರ್ ಯೋಜನೆ ಏನಿದೆ ಅದನ್ನ ಕೈ ಬಿಟ್ಟಿರೋದಿಲ್ಲ ಇರಾನ್ ಅನ್ನೋದು. ತನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರುತ್ತೆ. ಅಂಡ್ ಅಂಡರ್ ಗ್ರೌಂಡ್ ಅಲ್ಲಿ ಏನು ಬಂಕರ್ಸ್ ಗಳಲ್ಲಿ ಇದನ್ನ ಶೇಖರಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರ್ತದೆ. ಏನಕ್ಕೆ ಅಮೆರಿಕ ಇದನ್ನ ವಿರೋಧಿಸುತ್ತೆ ಅಂತಂದ್ರೆ ಅಲ್ಲಿ ಪಾಶ್ಚಾತ್ಯ ದೇಶಗಳೇನಿದಾವೆ ಸುತ್ತಮುತ್ತ ದೇಶಗಳು ಒಂದು ಭದ್ರತಾ ಅಪಾಯ ಇರ್ತದೆ. ಇಫ್ ಇನ್ ಕೇಸ್ ಇದೇನಾದ್ರು ಇರಾನ್ ಅನ್ನೋದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗಿದೆ ಅಂತಂದ್ರೆ, ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇರಾನ್ ಹೊಂದಿದೆ ಅಂತಂದ್ರೆ ಅವರಿಗೆ ಭದ್ರತಾ ಅಪಾಯ ಆಗಿರುತ್ತೆ. ಅಂಡ್ ಮೋರ್ ಓವರ್ ಅಮೆರಿಕವು ಕೂಡ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗೋದು ಇರಾನ್ ಅದಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಪ್ರೆಷರ್ ಅನ್ನ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಜೆನೆವಾದಲ್ಲೂ ಕೂಡ ಈ ಒಂದು ವಿರೋಧವಾಗಿ ಇದಕ್ಕೆ ಒಪ್ಪಂದವನ್ನು ಅಮೆರಿಕ ಮತ್ತು ಇರಾನ್ ಮಧ್ಯೆ ಒಪ್ಪಂದಗಳು ಕೂಡ ಆಗುತ್ತೆ, ಅದು ಕೂಡ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಅಮೆರಿಕ ಅನ್ನೋದು ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಬರ್ತಾ ಇದೆ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಇರಾನ್ ಅನ್ನೋದು ಅದಕ್ಕೆ ಯಾವುದೇ ರೀತಿಯ ಸುಪ್ಪನ್ನ ಆಗ್ತಾ ಇರೋದಿಲ್ಲ. ಇದರಿಂದ ಕೆರಳಿದಂತ ಅಮೆರಿಕ ಏನ್ ಮಾಡುತ್ತೆ, ತನ್ನ ಎಲ್ಲ ಯುದ್ಧ ನೌಕೆಗಳನ್ನ ಸುಮಾರಷ್ಟು ಮ್ಯಾಕ್ಸಿಮಮ್ ಯುದ್ಧ ನೌಕೆಗಳನ್ನ ಸೊ ಇರಾನ್ ಕಡೆಗೆ ಕಳಿಸ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂಡ್ ಇರಾನ್ನ ಸುತ್ತಮುತ್ತ ನಿಯೋಜನೆಗೊಳಿಸಿದೆ ಅಂತ ಕೂಡ ಹೇಳ್ಬೋದು ನಾವು. ಯಾಕಂತಂದ್ರೆ ಅಮೆರಿಕದ ಯಾವ ನೌಕಾ ನೆಲೆಗಳಿದಾವೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವೆಲ್ಲ ಸಿದ್ಧವಾಗಿಟ್ಟಿದ್ದಾವೆ ಫೈಟರ್ ಜೆಟ್ಸ್ ಅಂತ ಹೇಳ್ಬೋದು. ಮತ್ತೆ USS ಅಬ್ರಹಾಂ ಲಿಂಕನ್ ಏರ್ಶಿಪ್ ಕ್ಯಾರಿಯರ್ ಏನಿದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದನ್ನು ಕೂಡ ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಅಬ್ರಹಾಂ ಲಿಂಕನ್ ಅಂತಂದ್ರೆ ಇದು ಸಮುದ್ರದಲ್ಲಿ ತೇಲುವಂತಹ ಒಂದು ಏರ್ ಬೇಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸುಮಾರು 80ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಟೇಕ್ ಆಫ್ ಮಾಡ್ಕೋಬಹುದು. ಅಷ್ಟು ಯುದ್ಧ ವಿಮಾನಗಳನ್ನ ಅಲ್ಲಿ ಏನು ಲ್ಯಾಂಡ್ ಮಾಡುವಷ್ಟು ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದಾಗಿರ್ತದೆ ಅಂತಾನೆ ಹೇಳ್ಬೋದು. ಅಂಡ್ ಯಾವ್ಯಾವ ಒಂದು ಯುದ್ಧ ವಿಮಾನಗಳನ್ನ ಅಮೆರಿಕ ಒಂದು ಇರಾನ್ನ ಸುತ್ತಮುತ್ತ ಅಲ್ಲಿ ನಿಯೋಜನೆಗೊಳಿಸಿದೆ ಅಂತ ನಾವು ನೋಡಕ್ ಹೋಗೋದಾದ್ರೆ F-35 ನ ನಿಯೋಜನೆ ಮಾಡಿದೆ. ಮತ್ತೆ F-32 ರಾಪ್ಟರ್ ಏನಿದೆ ಇದು ವಾಯು ಪ್ರಭುತ್ವ ಯುದ್ಧಕ್ಕೆ ಬಳಸುವಂಥದ್ದು, ಇದು ಒಂದು ಅಲ್ಲಿ ನಿಯೋಜನೆಗೊಂಡಿದೆ. ಮತ್ತೆ F-15 ಈಗಲ್ ಮತ್ತೆ F-16 ಫೈಟಿಂಗ್ ಫಾಲ್ಕನ್ ಮತ್ತೆ E-3 ಸೆಂಟ್ರಿ ಅದನ್ನ ಮತ್ತೆ KC-135 ಸ್ಟ್ರಾಟೋ ಟ್ಯಾಂಕರ್ ಅಂತ ಇದು ಇಂಧನ ಈಗ ಫೈಟರ್ ಜೆಟ್ಗಳಿಗೆ ಫ್ಯೂಯಲ್ ಅನ್ನ ರೀಫ್ಯೂಯಲಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಈ ಒಂದು ರೀಫ್ಯೂಯಲಿಂಗ್ ಮಾಡುವಂತ ಜೆಟ್ಗಳು ಸುಮಾರಷ್ಟು ಅಲ್ಲಿ ನಿಯೋಜನೆಗೊಂಡಿದ್ದಾವೆ. ಇವೆಲ್ಲನ ನಾವು ಅಬ್ಸರ್ವ್ ಮಾಡೋದಾದ್ರೆ ಮೇ ಬಿ ಅಮೆರಿಕ ಅನ್ನೋದು ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಯುದ್ಧ ಏನಾದರೂ ಸ್ಟಾರ್ಟ್ ಆದ್ರೆ ಏನಾಗ್ಬೋದು, ಏನ್ ಪಾಸಿಬಿಲಿಟೀಸ್ ಇದೆ ಅಂತಂದ್ರೆ ಅಮೆರಿಕ ಫಸ್ಟ್ ಮಾಡೋ ಕೆಲಸ ಪ್ರೊಬಬ್ಲಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ ಏನಿದೆ ಅವುಗಳನ್ನ ನಿರ್ದಿಷ್ಟ ಪ್ರದೇಶಗಳನ್ನ ಏನು ಟಾರ್ಗೆಟ್ ಮಾಡಿಕೊಂಡು ಅದನ್ನ ಸ್ಟ್ರೈಕ್ ಮಾಡೋ ಸಾಧ್ಯತೆಗಳಿರ್ತದೆ. ಇಫ್ ಇನ್ ಕೇಸ್ ಅದೇನೋ ಸ್ಟ್ರೈಕ್ ಮಾಡಿದೆ ಅಂತಂದ್ರೆ, ಇಫ್ ಇನ್ ಕೇಸ್ ಇರಾನ್ ಅದಕ್ಕೆ ಪ್ರತೀಕಾರವಾಗಿ ಸ್ಟ್ರೈಕ್ ಮಾಡುತ್ತೆ ಅಂತಂದ್ರೆ ಮಾಡೋ ಸಾಧ್ಯತೆಗಳಿರ್ತದೆ. ಇಲ್ಲ ಅಂತಂದ್ರೆ ಇರಾನ್ನ ಪ್ರಾಕ್ಸಿವಾರ್ ಆಗೋ ಸಾಧ್ಯತೆಗಳಿರ್ತದೆ. ಪ್ರಾಕ್ಸಿವಾರ್ ಅಂತಂದ್ರೆ ಸೊ ಇರಾನ್ಗೆ ಬೆಂಬಲವನ್ನು ನೀಡುವ ಗುಂಪುಗಳಲ್ಲಿ ಲೆಬನಾನ್ ಆಗಿರ್ಬೋದು, ಸಿರಿಯಾ, ಇರಾಕ್ ಈ ಒಂದು ದೇಶಗಳು ಅಮೆರಿಕ ಮತ್ತೆ ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಸಾಧ್ಯತೆಗಳಿರ್ತದೆ. ಅಂಡ್ ಮತ್ತೊಂದು ಸಿನಾರಿಯೋ ಏನಪ್ಪಾ ಅಂತಂದ್ರೆ ಈ ಒಂದು ಹಾರ್ಮುಜ್ ಜಲಸಂಧಿ ಏನಿದೆ ಇದೇನು ಇರಾನ್ನ ಕಂಟ್ರೋಲ್ ಅಲ್ಲಿ ಇದೆ. ಈ ಒಂದು ಜಲಸಂಧಿಯ ಮುಖಾಂತರನೇ 20% ಆಫ್ ಆಯಿಲ್ ಸಪ್ಲೈ ಅನ್ನೋದು ಹೋಗುವಂಥದ್ದು. ಅವ್ರು ಏನಾದ್ರು ಈ ಒಂದು ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ದಾರೆ ಅಂತಂದ್ರೆ ಈ ಸಪ್ಲೈ ಚೈನ್ ಅನ್ನೋದು ಕಟ್ ಆಗೋ ಚಾನ್ಸಸ್ ಇರ್ತದೆ. ಆವಾಗ ಈ ಒಂದು ತೈಲ ಬೆಲೆ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಇಂಡಿಯಾದ ಮೇಲೆ ಕೂಡ ಹೆಚ್ಚು ಪರಿಣಾಮ ಬೀಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದು ಯುದ್ಧನೇ ಆಗಿದ್ದೇ ಆದ್ರೆ ಅಮೆರಿಕ ಇರಾನ್ನ ಮಧ್ಯೆ ಇದು ಭಾರತದ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಈ ಒಂದು ಮಿಡ್ಲ್ ಈಸ್ಟ್ ಇಂದ ನಾವು ಕಚ್ಚಾ ತೈಲವನ್ನ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಾನೆ ಹೇಳ್ಬೋದು. ಇಫ್ ಇನ್ ಕೇಸ್ ಯುದ್ಧನೇ ಸ್ಟಾರ್ಟ್ ಆಗಿದ್ದೇ ಆದ್ರೆ ಅಲ್ಲಿರ್ತಕ್ಕಂಥ ಒಂದು ಹಾರ್ಮುಜ್ ಜಲಸಂಧಿ ಅನ್ನೋದು ಬಂದ್ ಆಗಿದೆ ಅಂತಂದ್ರೆ ಒಂದು ಸಪ್ಲೈ ಚೈನ್ ಕಟ್ ಆಗಿರೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು 10ರಿಂದ 20 ರೂಪಾಯಿ ಏರಿಕೆ ಆಗೋ ಸಾಧ್ಯತೆಗಳಿರ್ತದೆ. ಅದಲ್ಲದೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಕುಸಿಯೋ ಸಾಧ್ಯತೆ ಇರ್ತದೆ. ಮತ್ತೆ ರುಪಿ ವ್ಯಾಲಿ ಅನ್ನೋದು ಮತ್ತಷ್ಟು ದುರ್ಬಲ ಆಗೋ ಸಾಧ್ಯತೆಗಳು ಕೂಡ ಇರ್ತದೆ ಈ ಒಂದು ಯುದ್ಧ
ಯುದ್ಧದಿಂದ. ಇದೊಂದು ಪ್ರಾದೇಶಿಕ ಯುದ್ಧ ಆಗಿರೋದಿಲ್ಲ, ಜಾಗತಿಕ ಆರ್ಥಿಕ ಭೂಕಂಪವಾಗುವ ಸಾಧ್ಯತೆಗಳು ಕೂಡ ಇರ್ತದೆ ಈ ಒಂದು ಯುದ್ಧದಿಂದ. ಅಮೆರಿಕ ಇಸ್ರೇಲ್ ಎರಡು ಜಂಟಿಯಾಗಿ ಇರಾನ್ನ ಮೇಲೆ ಏನಾದ್ರು ದಾಳಿ ಮಾಡಿದವೆ ಅಂತಂದ್ರೆ ರಷ್ಯಾ ಮತ್ತೆ ಚೈನಾ ಯಾರ ಪರವಾಗಿ ನಿಲ್ತವೆ, ಏನು ಈಗ ಇರಾನ್ಗೆ ಸಪೋರ್ಟ್ ಆಗಿ ನಿಲ್ಲುತ್ತಾ ಅಥವಾ ನ್ಯೂಟ್ರಲ್ ಆಗಿ ಇರ್ತವ ಅನ್ನೋದು ಒಂದು ಕಾದು ನೋಡ್ಬೇಕಾಗ್ತದೆ. ಏಕಂತಂದ್ರೆ ಇಫ್ ಇನ್ ಕೇಸ್ ರಷ್ಯಾ ಮತ್ತೆ ಈ ಚೈನಾ ಬಂದು ಇರಾನ್ಗೆ ಸಪೋರ್ಟ್ ಮಾಡಿದವೆ ಅಂತಂದ್ರೆ, ಜೊತೆಯಾಗಿ ಅಮೆರಿಕದ ವಿರುದ್ಧ ಯುದ್ಧ ಮಾಡ್ತಿದ್ದಾವೆ ಅಂತಂದ್ರೆ, ಇದು ಒಂದು ಥರ್ಡ್ ವರ್ಲ್ಡ್ ವಾರ್ ಆಗೋ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂತಂದ್ರೆ ಎರಡು ಗುಂಪುಗಳಾಗಿ ವಿಂಗಡಣೆ ಆಗೋ ಸಾಧ್ಯತೆಗಳಿರ್ತದೆ. ಸೊ ಅದಕ್ಕೋಸ್ಕರ ಈ ರಷ್ಯಾ ಮತ್ತೆ ಚೈನಾ ಡಿಸಿಷನ್ ಏನಿರ್ತದೆ, ನ್ಯೂಟ್ರಲ್ ಆಗಿರ್ತಾರೆ ಅಥವಾ ಇರಾನ್ಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತದೆ. ಇದೀಗ ಪರಿಸ್ಥಿತಿ ತುಂಬಾ ಸಂವೇದನಾಶೀಲತೆಯಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ತಪ್ಪು ನಿರ್ಧಾರ ಅಥವಾ ಒಂದು ಮಿಸೈಲ್, ಒಂದು ಪ್ರತಿ ದಾಳಿ ಇಡೀ ಮಧ್ಯಪ್ರಾಚ್ಯ ಬೆಂಕಿಗೆ ಆಹುತಿ ಆಗುವಂತಹ ಚಾನ್ಸಸ್ ಇರ್ತದೆ. ಟ್ರಂಪ್ ಹೇಳಿರೋ ಮಾತುಗಳ ಈಗ ಜಗತ್ತನ್ನ ಗಮನವನ್ನು ಸೆಳೆದಿದ್ದಾವೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳು ತುಂಬಾ ನಿರ್ಣಾಯಕವಾಗಿರ್ತದೆ. ಅಮೆರಿಕ ಮತ್ತು ಇರಾನ್ ಯಾವ ರೀತಿಯಾದ ಒಂದು ನಿರ್ಧಾರಗಳನ್ನ ಕೈಗೊಳ್ತಾವೆ ಅನ್ನೋದ್ರ ಬಗ್ಗೆ. ಇದಿಷ್ಟು ಇತ್ತೀಚೆಗೆ ಏನು ಇರಾನ್ ಮತ್ತೆ ಅಮೆರಿಕದ ಮಧ್ಯೆ ಏನು ಉದ್ವಿಗ್ನತೆ ಉಂಟಾಗಿತ್ತು ಅದ್ರ ಬಗ್ಗೆ ತಿಳಿಸೋದ್ರ ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.